ಅಧಿಕ ಮಾಸದ ಪ್ರಯುಕ್ತ ಕೃಷ್ಣಾ ನದಿಯ ಪುಣ್ಯಸ್ನಾನ ಮಾಡಿದ ಹಲಗಣಿಯ ಶ್ರೀ ಹನುಮಪ್ಪ. ಭಾರತ ದೇಶ ಸನಾತನ ಪರಂಪರೆಯನ್ನು ಅನುಸರಿಸುವ ದೇಶ. ಈ ಪುಣ್ಯಭೂಮಿಯಲ್ಲಿ ಕಾಲಕಾಲಕ್ಕೆ ಧರ್ಮದ ಮತ್ತು ಭಕ್ತರ ರಕ್ಷಣೆಗಾಗಿ ಅವತರಿಸಿ ಪುಣ್ಯಕ್ಷೇತ್ರಗಳಲ್ಲಿ ನೆಲೆನಿಂತು ಈ ಭೂಮಿಯನ್ನು ಪಾವನಗೈದ ದೇವಾನುದೇವತೆಗಳನ್ನು ಇವತ್ತು ನಾವೆಲ್ಲರೂ ಕಾಣುತ್ತಿದ್ದೇವೆ ಮತ್ತು ಇಂತಹ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಪುನೀತರಾಗಿದ್ದೇವೆ. ಅಂತೆಯೇ ಇಂತಹ ಪುಣ್ಯಕ್ಷೇತ್ರಗಳ ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ ಬಸವನಾಡು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗಣಿ ಗ್ರಾಮದ ಆರಾಧ್ಯ ದೇವರು, ಬೇಡಿದವರಿಗೆ ಬೇಡಿದ ವರಗಳನ್ನೇ ಕರುಣಿಸಿದ ಶ್ರೀ ಹಲಗಣೇಶ. ವಾಡಿಕೆಯಂತೆ ಈ ಜಾಗೃತ ದೇವರು ಅಧಿಕ ಮಾಸದ ಪ್ರಯುಕ್ತ ಇವತ್ತು ಜಮಖಂಡಿ ತಾಲೂಕಿನ ಬಿದರಿಯ ಶ್ರೀ ಕೃಷ್ಣಾ ನದಿಯಲ್ಲಿ ಪುಣ್ಯಸ್ನಾನಗೈದು ಎಲ್ಲಾ ಭಕ್ತರಿಗೆ ತಮ್ಮ ದರ್ಶನ ನೀಡಿ ಎಲ್ಲರನ್ನೂ ಪಾವನ ಮಾಡಿದ್ದಾರೆ. ಮಂಗಳವಾರ ದಿನಾಂಕ 2/6/2026 ಮುಂಜಾನೆ 8 ಗಂಟೆಗೆ ಶ್ರೀ ಹಲಗಣೇಶನ ಪಲ್ಲಕ್ಕಿ ಉತ್ಸವ ಮತ್ತು ವಿವಿಧ ವಾದ್ಯಮೇಳದೊಂದಿಗೆ ಪಾದಯಾತ್ರೆಯ ಮೂಲಕ ಹೊರಟ ಭಕ್ತಾದಿಗಳು ಮಧ್ಯಾಹ್ನ 12 ಗಂಟೆಗೆ ಬಿದರಿಯ ಕೃಷ್ಣಾ ನದಿಯಲ್ಲಿ ತಲುಪಿ ಪಾಲ್ಗೊಂಡ ಭಕ್ತರೆಲ್ಲರೂ ನದಿಯಲ್ಲಿ ಸ್ನಾನ ಮಾಡಿದರು. ದೇವರಿಗೆ ಮಂಗಳಾರತಿ ಮಾಡಿದ ನಂತರ ವನಭೋಜನದ ರೀತಿಯಲ್ಲಿ ಮಹಾಪ್ರಸಾದ ಜರುಗಿತು. ಮಧ್ಯಾಹ್ನದ ನಂತರ ಅಲ್ಲಿಂದ ಹೊರಟ ಸರ್ವ ಪಾದಯಾತ್ರಿಕರು ರಾತ್ರಿ 8 ಗಂಟೆಗೆ ಹಲಗಣಿಯ ದೇವಸ್ಥಾನಕ್ಕೆ ಮರಳಿ ಬಂದು ಪದ್ಧತಿಯಂತೆ ಈ ಅಧಿಕ ಮಾಸದ ಪ್ರಾಣದೇವರ ಕೃಷ್ಣಾ ನದಿಯ ಪುಣ್ಯಸ್ನಾನವನ್ನು ಮಹಾಮಂಗಳಾರತಿಯೊಂದಿಗೆ ಸಂಪನ್ನಗೊಂಡಿತು. ಈ ಆಂಜನೇಯನ ಪವಾಡ ಮತ್ತು ಈ ಕಾರ್ಯಕ್ರಮದ ಕುರಿತು ನಮ್ಮ ಸುದ್ದಿವಾಹಿನಿಯ ಜೊತೆಗೆ ಅರ್ಚಕರಾದ ಶ್ರೀ ಅಜಿತ್ ಪೂಜಾರಿ ಮತ್ತು ಧಾರವಾಡದ ಸ್ವಾಮಿಯ ಪರಮಭಕ್ತರಾದ ಶ್ರೀ ಕೆ ಕುಲಕರ್ಣಿ ಮಾತನಾಡಿದರು. ವರದಿ ಸುರೀಶ ಜಾಮಗೌಡ, ಉಪಸಂಪಾದಕರು ಕರುನಾಡ ರತ್ನ ನ್ಯೂಸ್. ನದಿ ಸ್ನಾನಕ್ಕೆ ಹೋಗ್ತೀವಿ. ಪ್ರತಿ 3 ವರ್ಷಕ್ಕೊಂದ್ಸಲ ಈ ಥರ ನಡ್ಕೊಂಡು ಬಂದದ್ದು ಪದ್ಧತಿ ಅದ. ಹಲಗಣಿ ಒಳಗೆ ಭಾಳ ವಿಜೃಂಭಣೆಯಿಂದ ಇರ್ತದೆ. ಇದು ಬೆಳಗ್ಗೆ ಇಲ್ಲೆಲ್ಲ ಊರಿನ ಜನ ಸೇರಿ ತಮ್ಮ ಮನೆಯೊಳಗೆ ತಮ್ಮದ ಅಡುಗೆದೆಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ವನಭೋಜನ ಥರ ನದಿ ಸ್ನಾನ ಮುಗಿಸಿ ಅಲ್ಲೆಲ್ಲ ಊಟ ಗೀಟ ಮುಗಿಸ್ಕೊಂಡು ವಾಪಸ್ ಮತ್ತೆ ಊರಿಗೆ ಬರೋದು. ಬೆಳಗ್ಗೆ ಇಲ್ಲಿ ಬಿಡಬೇಕಾದ್ರೆ 8 ಗಂಟೆ ಆಗಿರ್ತದೆ. ಮತ್ತು ವಾಪಸ್ ಬರಬೇಕಾದ್ರೆ ರಾತ್ರಿ 8 ಗಂಟೆನೇ ಆಗೋದು. 12 ಗಂಟೆ ಪಲ್ಲಕ್ಕಿ ತೊಗೊಂಡು ಬಿದಿರಿ ಗ್ರಾಮಕ್ಕೆ ಹೋಗಿ ಬರ್ತೀವಿ. ಯಾಕಂದರೆ ಇದು ಎಷ್ಟೋ ವರ್ಷದಿಂದ ನಡ್ಕೊಂಬಂದು ಪದ್ಧತಿ ಅದ. ಇದು ಈಗಿಂದ ಅಲ್ಲ, ಎಷ್ಟೋ ನಮ್ಮ ಅಜ್ಜ ಮುತ್ತಜ್ಜರ ಎಲ್ಲರೂ ಹಿಡ್ಕೊಂಡು ನಡ್ಕೊಂಡು ಬಂದದ ಪದ್ಧತಿ ಅದ. ಮತ್ತು ಭಾಳ ವಿಶೇಷವಾಗಿ ಹಲಗಣಿ ಹನುಮಪ್ಪ ಅಂದ್ರೆ ಭಾಳ ವಿಶೇಷ. ಎಲ್ಲಿ ಸುತ್ತಮುತ್ತ ಎಲ್ಲಿ ನಮ್ಮ ಕರ್ನಾಟಕ ಒಳಗೆ ವಿಶೇಷ ಭಾಳ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಉದ್ಭವ ಮೂರ್ತಿ, ಮುಖ ದಕ್ಷಿಣ ದಿಕ್ಕಿಗದ, ಪಾದ 2 ಉತ್ತರ ಕಡೆ ಅವ, ಕಾಲಲ್ಲಿ ರಾಕ್ಷಸನ ಸಂಹಾರ ಮಾಡಿದ್ದು, ಆಮೇಲೆ ಪ್ರಾಣದೇವರು 2 ಕಣ್ಣು ಸ್ಪಷ್ಟವಾಗಿ ಕಾಣ್ತಾವೆ. ದಕ್ಷಿಣಾಭಿಮುಖ ಹನುಮಪ್ಪ ಅಂದ್ರೆ ಭಾಳ ವಿಶೇಷ ಇದೆ. ಎಲ್ಲ ದೇವಸ್ಥಾನ ಎಲ್ಲ ಆಂಜನೇಯ ಒಳಗೆ ಹಲಗಣಿ ಆಂಜನೇಯ ಅಂದರೆ ಭಾಳ ವಿಶೇಷ, ಭಾಳ ಪ್ರಸಿದ್ಧಿ ಇದೆ. ಇವತ್ತಿನ ಅಧಿಕ ಮಾಸದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಹಿರಿಯರು, ಊರ ಹಿರಿಯರು ಜೊತೆಗೆ ನಾವು ಭಾಗಿಯಾಗಿ ಇವತ್ತು ಹುಬ್ಬಳ್ಳಿಯಿಂದ ನಾವು ಬಂದರೂ ಸುತ್ತ ನಾವು ಭಾಗಿಯಾಗಿ ಇವತ್ತು ನಮಗೆ ಅವಕಾಶ ಸಿಕ್ಕದ. ಅಧಿಕ ಮಾಸದ ಪ್ರಯುಕ್ತ ಹನುಮಂತ ದೇವ್ರದ್ದು ಎಲ್ಲ ಇದು ನಮ್ಮ ಹಿರಿಯರು ಮೂಲತಃ ಇಲ್ಲಿಯವರೇ ಇದ್ದು ನಾವು ಕಾರಣಾಂತರದಿಂದ ಕೆಲಸದ ಮೇಲೆ ಎಲ್ಲರೂ ಊರೊಳಗೆ ಹೋಗೇವಿ. ಈಗ ನಾವು ಪ್ರತಿ ವರ್ಷ ಬರುವಂಗೆ ಈ ಥರ 3 ದಿವಸ ಸೇವಾ ಮಾಡ್ಬೇಕಂತ ಇವತ್ತು ಬಂದು ಶುರು ಮಾಡೇವಿ. ಅಧಿಕ ಮಾಸದೊಳಗೆ ನಮಗೆ ಅವಕಾಶ ಕೊಟ್ಟಾರ. ಆಮೇಲೆ ನಮ್ಮ ಹಿರಿಯರಿಗೆ ಸ್ವಪ್ನದ ಸೂಚನೆ ಆಗಿ ಇಲ್ಲಿ ಪಾದಕ ಮಾಡಿಸ್ಕೊಂಡಾರ 2 ಸರಿ. ಹಾಗಾಗಿ ಇವೆಲ್ಲ ಹನುಮಂತ ಜಾಗೃತ ನಮಗೆಲ್ಲ ನಮ್ಗೆ ಸುರಕ್ಷಿತವಾಗಿ ಇಟ್ಟಾರಂತೇಳಿ ನಮ್ಗೆ ಮನೆ ಕರ್ಕೊಂಡು ನಮ್ಗೆ ಇದು ಮಾಡ್ತಾನೆ. ಇಲ್ಲಿ ಮಹಿಮಾ ಯಾರು ಬಂದವರು ಇಲ್ಲಿ ಅನುಭವ ಆಗ್ಯಾರ, ಒಮ್ಮೆ ಬಂದು ಹೋದವರು ಪ್ರತಿ ವರ್ಷ ಬರೋ ತಾವೇ ಅಭ್ಯಾಸ ಮಾಡ್ಕೋತಾರೆ. ಅಷ್ಟು ಹನುಮಂತ ಅವ್ರನ್ನ ಕೊಟ್ಟು ಬರ್ತಾನೆ. ಅದರಿಂದ ನಮಗಂತೂ ನಮ್ಮ ಮನೆತನದೊಳಗೆ ಎಲ್ಲರಿಗೂ ಅವನಿಗೆ ಅನುಗ್ರಹ ಆಗ್ಯದ. ಇದರಿಂದ ನಮಗೆ 4 ಮಂದಿಗೆ ಇಲ್ಲಿ ಬಂದವರು ಸುದ್ದ ಹೇಳ್ಕೊಳ್ಳಂಗೆ ನಮಗೆ ಅನುಭವ ಆಗ್ಯದ. ಅದರಿಂದ ನಾವು ಇವತ್ತಿನವರೆಗೂ ಇದ್ದೇವೆ ಅಂತೇಳಿ ಅವನ ಕೃಪಾದೊಳಗೆ ಇದ್ದೇವಂತ ನಾನು ಕೇಳ್ಕೊತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.